जयति पराशरसूनो सत्यवती हृदयनंदनो व्यासः यस्य हास्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं रक्षणाढ्यं ललितमुद्रिक्तविज्ञानमुद्रं भज भज अनन्तमित्यादपन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम् भवदवोष्णेन ततप्यमानं भुवि परं नाथमप्रेक्षमाणं भुवनमन्येन च अन्येन तोष्णा भवतु भीतुमायति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदायानि कवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಪೂಜ್ಯ ಶ್ರೀಪಾದರೆ ಮನ್ವಂತರದ ಕಥೆಯಲ್ಲಿ ಸ್ವಯಂಭೂ ಮನ್ವಂತರದ ಒಂದು ಅವಶಿಷ್ಟ ಕಥೆ ಉಳಿದ ಒಂದು ಯಜ್ಞನಾಮಕನಾಗಿ ಸ್ವಯಂಭೂ ಮನುವಿನ ಮೊಮ್ಮಗನಾಗಿ ಅವತರಿಸಿದ ಯಜ್ಞನಾಮಕನ ಒಂದು ವಿಶಿಷ್ಟವಾದಂತಹ ಘಟನೆಯನ್ನು ಕೇಳುವುದಕ್ಕೋಸ್ಕರ 8ನೇ ಸ್ಕಂದದ ಮೊದಲ ಕಥೆಯನ್ನು ತಗೊಂಡಿದ್ದನ್ನು ನಾವು ನಿನ್ನೆ ನೋಡಿದ್ದೇವೆ. ಸ್ವಯಂಭೂಮನು ನಿವೃತ್ತನಾಗಿ ಕಾಡಿನಲ್ಲಿ ವಾನಪ್ರಸ್ಥ ಜೀವನ ಮಾಡ್ತಾ ಪತ್ನಿಯ ಜೊತೆಗೆ ತಪಸ್ಸು ಮಾಡ್ತಾ ಇದ್ದಾನೆ. ತಪಸ್ಸು ಮಾಡ್ತಾ ಅವನಿಗೆ ಮಂತ್ರ ಸ್ಫುರಣ ಆಯಿತು. ತಾನು ಯಾವ ಭಗವಂತನನ್ನ ಧ್ಯಾನ ಮಾಡಬೇಕೋ ಆ ಭಗವಂತನ ಧ್ಯಾನ ಮಂತ್ರ ಅದು ಆತನಿಗೆ ಸ್ಫುರಣವಾಯಿತು. ಅದನ್ನೇ ನಾವು ಇವತ್ತು ಈಶೋಪನಿಷತ್ತು ಅಂತ ಹೇಳ್ತೀವಿ. ಅದು ಯಾಜ್ಞೀಯ, ಅದಕ್ಕೆ ಹೆಸರೇ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ. ಯಾಜ್ಞೀಯ ಮಂತ್ರ ಅಂದರೆ ಯಜ್ಞನಾಮಕನಾದ ಭಗವಂತನನ್ನು ಕುರಿತು ಇರುವ ಉಪನಿಷತ್ತು. ಅದರಿಂದ ಯಜ್ಞನಾಮಕನಾದ ತನ್ನ ಮೊಮ್ಮಗನಾಗಿ ಅವತರಿಸಿದ ಭಗವಂತನನ್ನು ಕುರಿತು ಅವರು ಧ್ಯಾನ ಮಾಡ್ತಾ ಇದ್ದಾಗ ಹೊಡೆದ ಮಂತ್ರ ಯಾಜ್ಞೀಯ. ಈ ವ್ಯಾಕರಣ ಓದೋದು ಸ್ವಲ್ಪ ತರಬೇತಿ ಆಗುತ್ತೆ. ಅವರಿಗೆ ಯಾಜ್ಞೀಯ ಅಂತ ರೂಪ ಆಗುವುದಿಲ್ಲ, ಯಜ್ಞೀಯ ಅಂತ ಆಗಬೇಕು. ಆದರೆ ಇಂಥ ತುಂಬ ಉಂಟು. ಪಾರ್ವತೀಯಕ ನೃಪಾನ್ ಅಂತ ಆಚಾರ್ಯರು ತಾತ್ಪರ್ಯ ಪ್ರಯೋಗ ಮಾಡಿದ್ದಾರೆ. ಇವರು ಪರ್ವತಾಚ್ಛ ಅಂತ ಪರ್ವತೀಯ ಆಗುವುದು, ವ್ಯಾಕರಣ ಪ್ರಕಾರ ಪಾರ್ವತೀಯ ಆಗುವುದಿಲ್ಲ. ಆದ್ದರಿಂದ ಅನೇಕ ಸಾಧು ಶಬ್ದಗಳು ವ್ಯಾಕರಣ ಪ್ರಕಾರ ತಿರಸ್ಕೃತ. ಇದರಿಂದ ಸಂಸ್ಕೃತದ ಅನೇಕ ಶಬ್ದಗಳು ಕಮ್ಮಿ ಆದವು ವ್ಯಾಕರಣದಿಂದ, ಒಳ್ಳೆಯ ಶಬ್ದಗಳು. ಇದು ಯಾಜ್ಞೀಯ ಅನ್ನೋದು ವೈದಿಕ ಶಬ್ದ. ಪಾರ್ವತೀಯ ಪರ್ವತೀಯ 3 ರೂಪ ಆಗುತ್ತೆ. ಆದರೆ ಪಾಣಿನಿ ಪ್ರಕಾರ ಪರ್ವತೀಯ ಒಂದೇ. ಒಂದು ಢಕ ಪ್ರತ್ಯಯ, ಒಂದು ಛಣ ಪ್ರತ್ಯಯ. ಛಣ ಪ್ರತ್ಯಯವೆಲ್ಲ ಢಕವಿಲ್ಲ, ಬರೀ ಛ ಪ್ರತ್ಯಯ ಮಾತ್ರ ಹೇಳ್ತಾನೆ. ಆದರೆ ಈ 3 ಶಬ್ದಗಳು ಕೂಡ ವೈದಿಕ ಶಾಸ್ತ್ರೀಯ. ಹಾಗೆ ಯಾಜ್ಞೀಯ ಅನ್ನುವುದು ಮೂಲತಃ ಇವತ್ತು ವ್ಯಾಕರಣದಿಂದ ಬಿಟ್ಟು ಹೋದ ಶಬ್ದ. ವೇದಕಾಲ ಪರ್ವತಾದ ಅದು ಯಾಜ್ಞೀಯ ಅಂದರೆ ಯಜ್ಞನಾಮಕನಾದ ಭಗವಂತನನ್ನು ಕುರಿತು ಇರುವ ಮಂತ್ರ. ಆ ಮಂತ್ರ ಅವನಿಗೆ ಹೊಳೆಯಿತು. ಇವತ್ತು ಇದು ವೇದದಲ್ಲಿ ಸೇರಿದೆ. ಅದರ ಮುಂದೆ ನೋಡೋಣ. ಆ ಮಂತ್ರಗಳಿಂದ ಅವನು ಭಗವಂತನನ್ನು ಸ್ತೋತ್ರ ಮಾಡಿದಾಗ ಏನಾಯಿತು ಮುಂದಿನ ಕಥೆ. ಇತಿ ಮಂತ್ರೋಪನಿಷದಂ ವ್ಯಾಹರಂತಂ ಸಮಾಹಿತಂ ಅಂತ ದೃಷ್ಟ್ವಾ ಅಸುರಾಹ ಯಾದುಧಾನಾಹ ತತ್ತುಂ ಅಭ್ಯದ್ರವನ್ನು ಕ್ಷುಧಾ ಅಂತ ಕೆಲವು ಕಡೆ ಪಾಠ, ಕ್ರುಧ ಅಂತ ಕೆಲವು ಕಡೆ ಪಾಠ. ಎರಡು ಒಂದೇ. ಹಸಿವು ಬಂದಾಗ ಸಿಟ್ಟು ಬರುತ್ತೆ. ಜೋರು ಹಸಿವಾದರೆ ಅವಾಗ ಯಾರು ಊಟಕ್ಕೆ ಆಗದಿದ್ರೆ ಎಲ್ರಿಗೊಂದು ಸಿಟ್ಟು ಬರುತ್ತೆ. ಅದರಿಂದ ಕ್ರುಧ ಅಂದರೂ ಕ್ಷುಧ ಅಂದರೂ ಒಂದೇ. ಹಸಿವು ಮತ್ತು ಸಿಟ್ಟು ಒಟ್ಟೊಟ್ಟಿಗೆ ಇರುತ್ತೆ. ಅವು ಸಹಯೋಗ. ಏನು ಇತಿ ಮಂತ್ರೋಪನಿಷದಂ, ಇದು ಒಂದು ವಿಶೇಷ. ಮಂತ್ರೋಪನಿಷತ್ತನ್ನು ಅವನು ಸ್ಫುರಣವಾಗಿ ಹೇಳ್ತಾ ಇದ್ದಾನೆ. ಮಂತ್ರೋಪನಿಷತ್ತು ಅಂದರೆ ಏನು? ನಮಗೆ ಉಪನಿಷತ್ತು ಅಂತಂದರೆ 10 ಉಪನಿಷತ್ತುಗಳು, 105 ಉಪನಿಷತ್ತುಗಳು ಎಲ್ಲ ಇದೆ. ಅಂದರೆ ಮಂತ್ರೋಪನಿಷತ್ತು ಅಂತಂದರೆ ಇಡೀ ಉಪನಿಷತ್ತಿನ ಸಾಹಿತ್ಯದಲ್ಲಿ, ಉಪನಿಷತ್ ಪ್ರಪಂಚದಲ್ಲಿ ಇದು ಒಂದೇ ಇರೋದು ಮಂತ್ರೋಪನಿಷತ್ತು. ಮಂತ್ರೋಪನಿಷತ್ತು ಅಂದರೆ ವೇದದ ಮಂತ್ರಭಾಗದಲ್ಲಿ ಸೇರಿರುವ ಉಪನಿಷತ್ತು.
ವೇದದ ಮಂತ್ರ ಭಾಗ ಅಂದರೆ ವೇದದ ಟೆಕ್ಸ್ಟ್ ಸಂಹಿತ. ಇದು ಎಲ್ಲ ಉಪನಿಷತ್ತುಗಳು ಒಂದೋ ಬ್ರಾಹ್ಮಣದಲ್ಲಿ ಅಥವಾ ಆರಣ್ಯಕದಲ್ಲಿ ಬಂದವುಗಳು. ವೇದದ ಮಂತ್ರ ಭಾಗದಲ್ಲಿ ಉಪನಿಷತ್ತುಗಳು ಯಾವುದೂ ಬರಲಿಲ್ಲ. 10 ಉಪನಿಷತ್ತುಗಳು ಪ್ರಧಾನವಾದವುಗಳು, ಉಳಿದದ್ದು ಹಾಗೆ ಯಾವುದು ವೇದದ ಮೂಲ ಟೆಕ್ಸ್ಟಿನಲ್ಲಿ ಇಲ್ಲ. ಇದು ಹಾಗಲ್ಲ, ವೇದದ ಮಂತ್ರ ಭಾಗದಲ್ಲೇ ಬಂದ ಉಪನಿಷತ್ತು. ಶುಕ್ಲ ಯಜುರ್ವೇದ, ಶುಕ್ಲ ಯಜುರ್ವೇದ ನಾವೀಗ ಇಲ್ಲಿ ಯಜುರ್ವೇದಿಗಳು ಅಂತ ನಾವು ಹೇಳೋದು, ಇಲ್ಲಿ ಹೆಚ್ಚು ಬಳಕೆ ಇರುವುದು ತೈತ್ತಿರೀಯ ಶಾಖೆ. ಯಜುರ್ವೇದಿಗಳು ಅಂದರೆ ತೈತ್ತಿರೀಯ ಶಾಖೆ ಹೆಚ್ಚಿರೋದು. ಈಗ ನಾನು ಯಜುರ್ವೇದಿ, ನನ್ನದು ತೈತ್ತಿರೀಯ ಶಾಖೆ. ಅಂದರೆ ಅದು ಕೃಷ್ಣ ಯಜುರ್ವೇದ. ಯಜುರ್ವೇದದಲ್ಲಿ 2 ಭಾಗ ಇದೆ, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ. ಕೃಷ್ಣ ಯಜುರ್ವೇದ ವೈಶಂಪಾಯನರಿಂದ ಬಂದಂಥ ಪರಂಪರೆ. ಅದು ಸುಮಾರು ಅದರ ಶಾಖೆಗಳು 86 ಉಪಶಾಖೆಗಳಿವೆ. ಅದರಲ್ಲಿ ಒಂದು ತೈತ್ತಿರೀಯ, ಇನ್ನು ಕಾಠಕ, ಇವೆಲ್ಲ ಕಾಲಾಪಕ, ಇವು ಅನೇಕ ಇವೆ. ಒಟ್ಟು 86 ಉಪಶಾಖೆಗಳಿವೆ ಕೃಷ್ಣ ಯಜುರ್ವೇದದಲ್ಲಿ. ಯಾಜ್ಞವಲ್ಕ್ಯರು ವೈಶಂಪಾಯನರ ಹತ್ರ ಪಾಠ ಕೇಳ್ತಾ ಇದ್ದವರು ಒಂದು ಕಾರಣ ವಿಶೇಷದಿಂದ ವೈಶಂಪಾಯನರಿಗೂ ಅವರಿಗೆ ಅಭಿಪ್ರಾಯ ಭೇದ ಬಂದು, ಅದು ಒಂದು ದೈವೇಚ್ಛೆಯಿಂದಲೇ ಅಭಿಪ್ರಾಯ, ಒಂದು ಹೊಸ ವೇದದ ಆವಿಷ್ಕಾರಕ್ಕಾಗಿ ವೈಶಂಪಾಯನರು ಶಿಷ್ಯನ ಮೇಲೆ ಸಿಟ್ಟಿಗೆ ಹೇಳ್ತಾರೆ. ಒಂದು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಒಂದು ಪ್ರಸಂಗ ಬರುತ್ತೆ. ಒಂದು ಅವರು ವೈಶಂಪಾಯನರು ಹಿಮಾಲಯದ ಗಂಗಾ ತೀರದಲ್ಲಿ ಮೇಲೆ ಬೆಟ್ಟದ ಶಿಖರದಲ್ಲಿ ಎಲ್ಲ ಹೋಗ್ತಾ ಇದ್ದಾಗ, ಪಕ್ಕದೆಲ್ಲ ಹೋಗ್ತಾ ಇದ್ದ ಒಬ್ಬ ಬ್ರಾಹ್ಮಣ ಕುಮಾರ, ಅವನು ಅಲ್ಲಿ ನೀವು ಈಗ ಅಷ್ಟು ಗೊತ್ತಾಗಲ್ಲ, ಹಿಂದೆ ಯಾತ್ರೆ ಮಾಡಿದ್ರು ಗೊತ್ತಿತ್ತು. ಹಿಮಾಲಯದಲ್ಲಿ ಸ್ವಲ್ಪ ಬಹಳ ಸಣ್ಣ ದಾರಿ, ಅದರಲ್ಲಿ ಒಬ್ಬರಿಗೊಬ್ರು ತಾಗದೆ ಆಚೆ ಪಾಸಾಗ ಹೋಗಿಲ್ಲ. ಎಲ್ಲರೂ ಹಿಮಾಲಯ ಬಿಟ್ಟರೆ ಕೆಳಗೆ ಶತಂಪಾತ ಗಂಗಾ ನದಿಗೆ ಬಿಟ್ಬಿಡೋದು. ಹಾಗೆ ನಡೀತದೆ. ವೈಶಂಪಾಯನರು ಒಮ್ಮೆ ಹೀಗೆ ಕ್ರಾಸ್ ಮಾಡ್ತಾ ಇದ್ದಾಗ ಒಬ್ಬ ಹುಡುಗನಿಗೆ ಮೈದಾಗೆ ಅವ್ನು ಬಿದ್ದುಬಿಟ್ಟು ಗಂಗೆ ಬಿದ್ದು ಸತ್ತೋದ. ಆಗ ವೈಶಂಪಾಯನರು ನಾನು ಒಂದು ಗೊತ್ತಿಲ್ಲದೆ ಏನು ಇವರೇನು ದೂಡಿದ್ದಲ್ಲ, ಆದರೆ ಅಕಸ್ಮಾತ್ ಆಗಿ ಇವನ ಮೈಟಾಗಿ ಅವನು ಜಾರಿ ಬಿದ್ದು ಸತ್ತ. ಒಂದು ಬ್ರಹ್ಮಹತ್ಯ ಬಂತಪ್ಪ ನನಗೆ, ನನ್ನಿಂದಾಗ ಹುಡುಗ ಸತ್ತೋದ, ನಾನು ದೂಡದೇ ಇರಲಿ, ನಾನು ನಿಮಿತ್ತ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡಲಿ ಅಂತ ಶಿಷ್ಯರ ಹತ್ರ. ನೋಡಿ, ಇದೆಲ್ಲ ಬಂದ ತಿರುಳಿಗೆ ಪ್ರಾಯಶ್ಚಿತ್ತ ಮಾಡಲಿ ಅಂತ ಶಿಷ್ಯರ ಹತ್ರ ಹೇಳ್ತಾರೆ. ಇದೆಲ್ಲವೂ ಒಂದು ದೊಡ್ಡ ದೇವಲೋಕದ ನಾಟಕ, ಒಂದು ಹೊಸ ವೇದದ ಆವಿಷ್ಕಾರಕ್ಕೋಸ್ಕರ ದೇವರ ಒಂದು ನಾಟಕ. ಅವರು ವೈಶಂಪಾಯನರು ಪ್ರಾಯಶ್ಚಿತ್ತ ಮಾಡಲಿ ಅಂತ ಎಲ್ಲ ಶಿಷ್ಯರಿಗೆ ಹೇಳ್ತಾರೆ. ಆವಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ಇಷ್ಟು ಮಂದಿ ಶಿಷ್ಯರು ಯಾಕೆ ಪ್ರಾಯಶ್ಚಿತ್ತ ಮಾಡಬೇಕು ಗುರುಗಳೇ? ಏನು ಪ್ರಾಯಶ್ಚಿತ್ತ ಮಾಡಬೇಕು ಹೇಳಿ, ನಾವೇ ಮಾಡ್ತೀವಿ, ನಾನು ಒಬ್ಬರೇ ಮಾಡ್ತೀನಿ. ಇಷ್ಟು ಜನ ಶಿಷ್ಯರು ಎಲ್ಲರೂ ಪ್ರಾಯಶ್ಚಿತ್ತ ಯಾಕೆ ಅವರಿಗೆಲ್ಲ ಯಾಕೆ ಹಿಂಸೆ? ನಾನು ನನಗೊಬ್ಬರಿಗೆ ಆ ಜವಾಬ್ದಾರಿ ಒಪ್ಪಿಸಿ ನಾನು ಮಾಡ್ತೇನೆ. ಇದರಲ್ಲಿ ಏನೂ ತಪ್ಪಿಲ್ಲ ಯಾಜ್ಞವಲ್ಕ್ಯರು. ವೈಶಂಪಾಯನರಿಗೆ ಸಿಟ್ಟು ಬಂತು. ಏನು, ನೀನು ಒಬ್ಬರೇ ಪ್ರಾಯಶ್ಚಿತ್ತ ಮಾಡ್ತೇನೆ, ಅಷ್ಟು ಅಹಂಕಾರವೋ ನಿನಗೆ? ನಿನ್ನಂಥ ಅಹಂಕಾರದ ಶಿಷ್ಯರು ನನಗೆ ಬೇಡ, ಹೊರಟು ಹೋಗೋದು. ಒಳಗಿಂದ ಸಂತೋಷ ಆಗ್ತಾ ಇದೆ ಈ ಶಿಷ್ಯನ ಮೇಲೆ, ಎದು ನನಗೆ ಸಿಟ್ಟು. ನಿನ್ನಂಥ ದುರಹಂಕಾರಿ ಶಿಷ್ಯ ನನಗೆ ಅಗತ್ಯ ಇಲ್ಲ, ನನ್ನ ಬಳಿಯಲ್ಲಿ ಓದಿದ್ದನ್ನೆಲ್ಲ ಬಿಟ್ಟು ಹೊರಟು ಹೋಗುತ್ತಾರೆ. ಅದಕ್ಕೆ ಅವರು ಅಲ್ಲಿ ಓದಿದ್ದನ್ನೆಲ್ಲ ಅಲ್ಲೇ ಕಾರುವುದಂದ್ರೆ ಬಿಡುವುದು ಅಂತ ಅರ್ಥ. ಮತ್ತೆ ಎರಡನೇ ಆ ಮಂತ್ರವನ್ನು ನನ್ನ ಜೀವನದಲ್ಲಿ ಉಚ್ಚರಿಸುವುದಿಲ್ಲ ಅಂತ. ನನ್ನ ಹೊಟ್ಟೆಯಲ್ಲಿದ್ದದ್ದನ್ನು, ಈಗ ಒಬ್ಬರವರಿಗೆ ಓದಿಸಿಟ್ಟಿದ್ದಾಗ ಅವನು ಹೊಟ್ಟೆಯಲ್ಲಿದ್ದದೆಲ್ಲ ಕಾರಿಬಿಟ್ಟೆ ಅಂತ ಹೇಳ್ತೇವೆ, ಅದು ಕಾರುವುದಿಲ್ಲ, ಒಮ್ಮಿಟ್ಟು ಮಾಡೋದು ಅಲ್ಲ, ಹೇಳಬೇಕಾದನ್ನೆಲ್ಲ ಪೂರ್ತಿ ಹೇಳಿಬಿಡೋದು. ಹಾಗೆ ಆ ವೇದದಲ್ಲಿ ಏನು ಹೇಳಿದೆ ಅದನ್ನೆಲ್ಲ ಪೂರ್ತಿ ಅಲ್ಲೇ ಬಿಟ್ಟು ಹೊರಟು ಹೋಗಿ ಸೂರ್ಯನನ್ನು ಕುರಿತು ತಪಸ್ಸು ಮಾಡಿ ಸೂರ್ಯನಿಂದ ಪಡೆದಂತಹ ವಾಯುರೂಪೇಣ ಸೂರ್ಯೇಣ ಪ್ರೋಕ್ತಂ ವಾಚಸ, ಅದು ಒಂದು ಹೊಸ ವೇದ. ಅದಕ್ಕೆ ಸೂರ್ಯನಿಂದ ಕಂಡ ವೇದ ಆದ್ದರಿಂದ ಅದಕ್ಕೆ ಶುಕ್ಲ ಯಜುರ್ವೇದ ಅಂತ ಹೆಸರು. ಬಿಳಿ ಅದನ್ನ ಸೂರ್ಯನಲ್ಲಿರತಕ್ಕಂಥ ಹೈಗ್ರೀವ ರೂಪಿಯಾದ ನಾರಾಯಣನೇ ಉಪದೇಶ ಮಾಡಿದಂತಹ ವೇದ. ಅದು ಶುಕ್ಲ ಯಜುರ್ವೇದದಲ್ಲಿ ಮತ್ತೆ ಅವರಿಗೆ ಕಣ್ವ, ಮಧ್ಯಂಜನ ಮುಂತಾದ 15 ಜನ ಶಿಷ್ಯರ ಯಾಜ್ಞವಲ್ಕ್ಯರಿಗೆ. ಅದರಿಂದ ಮತ್ತೆ ಈಗ ಅದರಲ್ಲಿ 2 ಸಿಗುತ್ತೆ, ಕಾಣುವ ಶಾಖೆ, ಮಧ್ಯಂಜನ ಶಾಖೆ. ಶುಕ್ಲ ಯಜುರ್ವೇದ ಎರಡರಲ್ಲಿಯೂ ಆ ಶುಕ್ಲ ಯಜುರ್ವೇದದ ಟೆಕ್ಸ್ಟು, ಅದರ ಕೊನೆಯನ್ನ, ಅದು 40 ಅಧ್ಯಾಯ, ಅದರ ಕೊನೆಯ 40ನೇ ಅಧ್ಯಾಯ ಅಂದರೆ ವೇದದ ಮಂತ್ರಭಾಗದ ಟೆಕ್ಸ್ಟಿನ ಭಾಗವಾಗಿರುವಂಥದ್ದು. ಇದು ಒಂದೇ ಉಪನಿಷತ್ತು, ಉಳಿದ ಉಪನಿಷತ್ತುಗಳೆಲ್ಲ ಬ್ರಾಹ್ಮಣಾರಣ್ಯಕಗಳಲ್ಲಿ ಬಂದವು. ಹಾಗಾಗಿ ಇದಕ್ಕೆ ಮಂತ್ರೋಪನಿಷತ್ತು ಅಂತ, ವೇದ ಮಂತ್ರದ ಭಾಗವಾದ ಉಪನಿಷತ್ತು.
ಶುಕ್ಲ ಯಜುರ್ವೇದದ ಕಾಣುವ ಶಾಖೆಯಲ್ಲೂ ಇದೆ, ವಾಜಸ್ಸನೆಯ ಸಂಹಿತಾದ ಮಧ್ಯಂಜನ ಶಾಖೆಯಲ್ಲೂ ಇದೆ. ಆದರೆ ಬಹಳ ಆಶ್ಚರ್ಯ ಏನು ಅಂದರೆ ಎಲ್ಲ ಆಚಾರ್ಯರು ಆಚಾರ್ಯ ಮಧ್ವರು ಕೂಡ ಭಾಷ್ಯ ಬರೆದದ್ದು ಕಾಣುವ ಶಾಖೆಯ ಉಪನಿಷತ್ತಿಗೆ ಹೊರತು ಮಧ್ಯಂಜನ ಶಾಖೆಯ ಉಪನಿಷತ್ತಿಗೆ ಅಲ್ಲ. ಅದು ದಶೋಪನಿಷತ್ತಲ್ಲಿ ಸೇರಿದ್ದು ಸರ್ವಪರಿಗೃಹೀತವಾದ್ದು ಕಾಣುವ ಶಾಖೆಯ ಮಧ್ಯಂಜನ ಶಾಖೆಯಲ್ಲ, ಕಾಣುವ ಶಾಖೆಯ ಮಂತ್ರೋಪನಿಷತ್. ಅದನ್ನ ಇವರು ಕಣ್ಣವರು ಯಾಜ್ಞವಲ್ಕ್ಯರು ಇವರೆಲ್ಲ ಇನ್ನೂ ಕಂಡರಿಯ ಮುಂಚೆ ಸ್ವಯಂಭೂ ಬರುವಂತಂದ್ರೆ ಮೊದಲು ಕಂಡದ್ದು ಸ್ವಯಂಭೂ. ಅದನ್ನ ಇತಿ ಮಂತ್ರೋಪನಿಷದಂ ವ್ಯಾಹರಂತಂ, ಅವರು ಮಂತ್ರೋಪನಿಷತ್ತನ್ನು ಉಚ್ಚರಿಸ್ತಾ ಇದ್ದಾರೆ. ಉಚ್ಚರಿಸಿದ್ರು ಅಂದ್ರೆ ವ್ಯಾಹರಂತಂ ಸಮಾಹಿತಂ ತಂದು. ಸಮಾಹಿತ ಅಂತಂದ್ರೆ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸುವುದು. ಚಿತ್ತ ಸಮಾಧಾನ ಅಂದರೆ ಸಮ್ಯಕ್ ಭಗವತಿ ಚಿತ್ತಸ್ಯ ಆಧಾನಂ ಸಮಾಧಾನ ಅಂತ. ಅಂದ್ರೆ ಪೂರ್ತಿ ಮನಸ್ಸು ಭಗವಂತನ ನೆಲೆಗೊಂಡು ಬೇರೆ ವಿಷಯವೇ ಗೊತ್ತಿಲ್ಲ ಅವರಿಗೆ. ಆ ಏಕಾಗ್ರತೆಯಿಂದ ಭಗವನ್ಮಯವಾಗಿ ಕೂತಿದ್ದಾರೆ. ಆದ್ದರಿಂದ ಅವರಿಗೆ ಯಾವಾಗ ಮಂತ್ರವನ್ನು ನೆನಪಿಸಿಕೊಂಡು ಹೇಳುವಷ್ಟು ಬಹಿರ್ಮುಖತೆ ಇಲ್ಲ. ತನ್ನಷ್ಟಕ್ಕೆ ಮಂತ್ರಗಳು ಅವ್ರ ಬಾಯಿಂದ ಬಂದು, ಯಾಕೆಂದ್ರೆ ಅವರು ಏಕಾಗ್ರತೆಯಿಂದ ಎಲ್ಲ ವ್ಯಾಪಾರಗಳು ಒಂದು ರೀತಿಯಿಂದ ಈ ಸಮಾಧಾನ ಸ್ಥಿತಿ ಅಂತಂದರೆ ಅದೇ ಸಮಾಧಿ ಸ್ಥಿತಿ, ಅದೇ ಸಮಾಧಾನ. ಸಮಾಧಿ ಅಂತ ಹೇಳ್ತಾರೆ, ಧ್ಯಾನ ಸಮಾಧಿ ಅಂತ ಹೇಳ್ತಾರಲ್ಲ. ಆ ಸಮಾಧಿ ಸ್ಥಿತಿ ಅಂದರೆ ಆಲ್ಮೋಸ್ಟ್ ನಿದ್ರೆಯ ಹಾಗೆ. ಯಾಕೆಂದರೆ ನಿದ್ರೆಯಲ್ಲಿ ಹೊರಗಿನ ಎಚ್ಚರ ಇಲ್ಲವೇ ಇಲ್ಲ. ಧ್ಯಾನದಲ್ಲಿ ಸಮಾಧಿಯಿಂದ ಹೊರಗಿನಿಂದ ಎಚ್ಚರ ಇಲ್ಲ. ನೀವು ಹೊರಗಿನಿಂದ ಯಾರಿಗೇನು ಮಾತಾಡಲಿ, ಏನು ಸದ್ದು ಮಾಡಲಿ, ಕೂಗಲಿ, ಕರೀಲಿ, ಏನು ಅವ್ರಿಗೆ ಗೊತ್ತು. ಯಾಕಂದ್ರೆ ಹೊರಗಿನ ಇಂದ್ರಿಯಗಳು ಪೂರ್ತಿಯಾಗಿ ನಿದ್ರಿಸ್ತಾ ಇರ್ತವೆ. ಅದರಿಂದ ಸಮಾಧಾನ ಸ್ಥಿತಿ ಅಂದರೆ ಜೀವನದಲ್ಲಿ ಎರಡೇ ಸಮಾಧಾನ ಸ್ಥಿತಿ ಇದೆ, ಒಂದು ನಿದ್ರೆಯಲ್ಲಿ, ಒಂದು ಧ್ಯಾನದಲ್ಲಿ. ನಿದ್ರೆಯಲ್ಲಿ ಸಮಾಧಾನ ಯಾಕೆಂದರೆ ತಲೆಬಿಸಿ ಇಲ್ಲ, ಎಚ್ಚರಾದ ಒಳ್ಳೆ ಪ್ರಾಬ್ಲಮ್ಮು, ತಲೆಬಿಸಿ, ದುಃಖ. ಇದು ದುಃಖವೇ ಇಲ್ಲದ ಆನಂದವಾದ ಸ್ಥಿತಿಯನ್ನು ನಿದ್ರೆಯಲ್ಲಿ ಮಾತ್ರ. ಆದ್ದರಿಂದ ಯಾರಿಗೆ ಸಮಾಧಿ ಗೊತ್ತಿಲ್ವೋ ಅವನಿಗೆ ಸಮಾಧಾನ ಅಂದರೆ ನಿದ್ರೆ. ಇವನು ಹಾಗಲ್ಲ, ಇವನು ಸಮಾಹಿತನ ನಿದ್ರೆ ಮಾಡಿದವಲ್ಲ, ಇವನು ಒಳಗಿನಿಂದ ಎಚ್ಚರ ಇದೆ, ಹೊರಗಿನಿಂದ ನಿದ್ರೆ. ಇದು ಸಮಾಧಿ ಸ್ಥಿತಿ. ಅಂದರೆ ಒಂದು ನೋಡಿ, ಸಮಾಧಿ ಸ್ಥಿತಿಯಲ್ಲಿ ಎಲ್ಲ ಕ್ವಾಲಿಟಿ ಇದೆ. ಒಳಗಿನಿಂದ ಎಚ್ಚರವಾಗಿ ಹೊರಗಿನಿಂದ ನಿದ್ರೆ ಮಾಡುವಂತಹದ್ದು ಕನಸು. ಕನಸಿನಲ್ಲಿ ಒಳಗಿಂದ ಎಚ್ಚರ ಇದೆ, ಸಮಾಧಿಯಲ್ಲಿ ಒಳಗಿಂದ ಎಚ್ಚರ ಇದೆ. ಅದರಿಂದ ಸಮಾಧಿ ಅಂದರೆ ಒಂದು ಥರದ ಕನಸು, ಹೊರಗಿನ ಎಚ್ಚರವೇ ಇಲ್ಲ, ಅದರಿಂದ ಒಂದು ಥರದ ನಿದ್ರೆ. ಮತ್ತು ಒಳಗಿನ ಪ್ರಪಂಚದಲ್ಲಿ ಕನಸಿನ ಹಾಗೂ ಅಲ್ಲ, ಒಳಗಿನ ಪ್ರಪಂಚದಲ್ಲಿ ಎಚ್ಚರ ಆದಲ್ಲಿ ನಾವು ಹೊರಗಿನ ಪ್ರಪಂಚದಲ್ಲಿ ಎಷ್ಟು ಎಚ್ಚರವೋ ಅಷ್ಟು ಎಚ್ಚರವಾಗಿದ್ದಾರೆ. ಅದರಿಂದ ಸಮಾಧಿ ಸ್ಥಿತಿ ಅಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ದ ತ್ರೀ. ಎಚ್ಚರ, ಕನಸು, ನಿದ್ರೆ ಮೂರು ಒಟ್ಟಾದಾಗ ಸಮಾಧಿ. ಇವನು ಸಮಾಹಿತ ಆ ಸಮಾಧಿ ಸ್ಥಿತಿಯಲ್ಲಿ ಕೂತ್ಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಸ್ತೋತ್ರವನ್ನು ರಚನೆ ಮಾಡಿ ಹೇಳುವ ಸ್ಥಿತಿಯಲ್ಲೂ ಇಲ್ಲ, ಯಾವ ಪ್ರಜ್ಞೆಯೂ ಇಲ್ಲ, ಯಾವ ಇಂದ್ರಿಯವು ಬಾಹ್ಯೇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಸಮಾಧಿಯಲ್ಲಿ ವಾಸ್ತವಿಕವಾಗಿ ಮನಸ್ಸು ಕೂಡ ಕೆಲಸ ಮಾಡೋದು, ಧ್ಯಾನದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಈ ಅಂತರಗಳನ್ನು ಇವತ್ತು ಮರೆತು ಬಿಟ್ಟಿದ್ದಾರೆ ಜನ. ಧ್ಯಾನದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ, ಸಮಾಧಿಗೂ ಧ್ಯಾನಕ್ಕೆ ವ್ಯತ್ಯಾಸ ಏನಂದ್ರೆ ಸಮಾಧಿಯಲ್ಲಿ ಮನಸ್ಸು ಕೆಲಸ ಮಾಡೋದು. ಮನಸ್ಸನ್ನು ಸ್ವಿಚ್ ಆಫ್ ಮಾಡಿದಾಗ ಸಮಾಧಿಗೆ ಹೋಗ್ಲಿಕ್ಕಾಗುತ್ತೆ. ಇಲ್ಲದ್ರೆ ಮನಸ್ಸಿನಲ್ಲಿ ಕಾಣುವುದು ಉಂಟಲ್ವಾ, ಅದು ನಂಬಲಿಕ್ಕೆ ಬರೋದಿಲ್ಲ. ನೀವು ಧ್ಯಾನದಲ್ಲಿ ಕಾಣುವುದನ್ನು ನಂಬಲಿಕ್ಕೆ ಬರೋದಿಲ್ಲ. ನಾವು ಯಾವುದನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೇವೆ ಅದು ಕಾಣುವುದು, ಸತ್ಯ ಕಾಣುವುದಲ್ಲ. ನಾವು ಏನನ್ನ ಮನಸ್ಸಿನಲ್ಲಿ ಮಂದಿಗೆ ನಾವು ಏನು ಮನಸ್ಸಲ್ಲಿ ಯೋಚನೆ ಮಾಡ್ತೇವೆ ಅದು ಕಾಣುವುದು. ಅದರಿಂದ ಧ್ಯಾನದಲ್ಲಿ ತಪ್ಪು ಕಾಣಬಹುದು. ನನಗೆ ಧ್ಯಾನ ಗೋಚರ ಆಯಿತು ಅಂದರೆ ಸರಿ ಅಂತ ಅನ್ನಲ್ಲ, ತಪ್ಪು ಧ್ಯಾನ ಮಾಡ್ಲಿಕ್ಕೆ ಬರುತ್ತೆ. ನಾವು ತಪ್ಪು ವಿಷಯವನ್ನೇ ಚಿಂತನೆ ಮಾಡಿದರೆ ಧ್ಯಾನದಲ್ಲಿ ಅದೇ ನಮಗೆ ಕಾಣ್ತದೆ ವಿಷಯ. ಅದಕ್ಕೆ ಸಮಾಧಿಯಲ್ಲಿ ತಪ್ಪು ಗ್ರಹಣ ಆಗುವುದೇ ಇಲ್ಲ, ಯಾಕೆಂದ್ರೆ ಅಲ್ಲಿ ಮನಸ್ಸು ಕೆಲಸ ಮಾಡೋಲ್ಲ. ಈ ಧ್ಯಾನದಲ್ಲಿ ಮನಸ್ಸಿನ ತಪ್ಪು ಸಂಸ್ಕಾರಗಳು ಕೆಲಸ ಮಾಡ್ತಾರೆ. ಹಾಗಾಗಿ ಸಮಾಧಿ ಸ್ಥಿತಿಯಲ್ಲಿ ಮನಸ್ಸು ಕೂಡ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಮತ್ತೆ ಯೋಚನೆ ಮಾಡೋದು ಹೇಗೆ ಅಂತ ನೀವು ಕೇಳ್ಬೋದು. ಯೋಚನೆ ಮಾಡೋದು ಹೇಗೆ ಅಂತ ಅದಕ್ಕೆ ಹೇಳಿದ್ದಾರೆ, ನಿದ್ರೆಯಲ್ಲಿ ಆನಂದ ಅನುಭವ ಆಗುತ್ತಲ್ಲ, ಬೆಳಗಾತಿ ಅಂತ ಹೇಳ್ತೇವಲ್ಲ, ನಿದ್ದೆಯಲ್ಲಿ ಆನಂದ ಅನುಭವ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಬೆಳಗಾತಿ ಆನಂದವಾಗಿ ನಿದ್ರೆ ಬಂತು. ನಿದ್ದೆಯಲ್ಲಿ ಆನಂದ ಆಗಿತ್ತು ಅಂತ ಬೆಳಗಾತಿ ನಾವು ರಿಕಲೆಕ್ಟ್ ಮಾಡ್ತೇವಲ್ಲ, ಆ ಆನಂದ ಅನುಭವ ಹೇಗಾಯ್ತು? ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡೋದು, ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡೋದು. ಕನಸು ಬರುವಾಗ ನಿದ್ರೆಯಲ್ಲಿ
ಕನಸಿನಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇತ್ತು. ಕನಸು ಸ್ಟಾಪ್ ಆದಾಗ ಮನಸ್ಸು ಸ್ಟಾಪ್ ಆಯಿತು. ಆಗ ಕೆಲಸ ಮಾಡುವುದು ಸ್ವರೂಪ, ಆತ್ಮಸ್ವರೂಪದ ಆನಂದ ಅನುಭವ. ನಿದ್ರೆಯಲ್ಲಿ ಹೇಗೆ ಮೋಕ್ಷದಲ್ಲಿ ಹಾಗೆ ನಿದ್ರೆಯಲ್ಲಿ ಸ್ವರೂಪಾನಂದದ ಅನುಭವ. ಹಾಗಾಗಿ ಇಲ್ಲೂ ಅಷ್ಟೇ ಆ ಸ್ವರೂಪಾನಂದ ಅನುಭವ ಅದು ಧ್ಯಾನ ಸ್ಥಿತಿಯಲ್ಲಿದೆ. ಧ್ಯಾನ ಸ್ಥಿತಿಯಲ್ಲಿ ಅವನು ಸ್ವರೂಪ ಆನಂದ, ಸ್ವರೂಪದಿಂದ ಅವನು ಯೋಚನೆ ಮಾಡೋದು ಸ್ವರೂಪಭೂತವಾದ ಮನಸ್ಸಿನಿಂದ, ಈ ಜಡವಾದ ಕಂಪ್ಯೂಟರ್ನಿಂದ ಅಲ್ಲ. ಆದ್ದರಿಂದ ಸಮಾಹಿತಂ ಅಂತ ಕರೆದು, ಸಮಾಹಿತಂ ಸಮಾಧಾನ ಸ್ಥಿತಿಯಲ್ಲಿ ಇರುವುದು ಅಂತಂದರೆ ಸಮಾಧಿ ಸ್ಥಿತಿಯಲ್ಲಿ ಇರುವುದು. ಸಮಾಧಿ ಸ್ಥಿತಿ ಅಂತಂದರೆ ಎಚ್ಚರ ಇಲ್ಲದ ಸ್ಥಿತಿ. ಹಾಗಾಗಿ ಅವನಿಗೆ ಯಾವುದೇ ಒಂದು ಮಂತ್ರವನ್ನು ನೆನಪಿಸಿಕೊಂಡು ಹೇಳುವ ಎಚ್ಚರವೂ ಇಲ್ಲ. ಹೊರಗಿನಿಂದ ಯಾರಾದರೂ ಅವನಿಗೆ ಹೊಡಿಬೇಕು ಅಂತ ಬಂದರೆ ಅದನ್ನು ತಡೆಯುವ ಎಚ್ಚರವೂ ಇಲ್ಲ. ಇಷ್ಟು ವಿಸ್ಮೃತಿ, ಬಾಹ್ಯ ವಿಸ್ಮೃತಿಯಲ್ಲಿ ಇದ್ದಾಗ ಅವನು ಏನಾಯಿತು, ದೃಷ್ಟ್ವಾ ಇದನ್ನು ನೋಡಿದರು. ಯಾಕೆಂದರೆ ದುಷ್ಟಶಕ್ತಿಗಳಿರ್ತಾವೆ ಪ್ರಪಂಚದಲ್ಲಿ, ಎಲ್ಲ ಕಾಲದಲ್ಲೂ ದುಷ್ಟಶಕ್ತಿಗಳಿದ್ದೇ ಇದೆ. ಎರಡೂ ಇರುತ್ತೆ, ದುಷ್ಟಶಕ್ತಿ ಮತ್ತು ಸತ್ಶಕ್ತಿಗಳು. ಅವು ವಿಶೇಷವಾಗಿ ದೇವಲೋಕದಲ್ಲಿ ಪ್ರತ್ಯಕ್ಷ ಗೋಚರವಾಗಿರ್ತವೆ. ಮನುಷ್ಯ ಲೋಕದಲ್ಲಿ ಆವಾಗ ದೇವತಾ ಶಕ್ತಿಗಳು ಮತ್ತು ಅಸುರ ಶಕ್ತಿಗಳು ನಮ್ಮ ಮೇಲೆ ತಮ್ಮ ಪ್ರಭಾವ ಬೀರಲಿಕ್ಕೋಸ್ಕರ ವಾತಾವರಣ ತುಂಬಿರ್ತವೆ. ನಮ್ಮ ಕಣ್ಣಿಗೆ ಕಾಣದೆ ಸರ್ವತ್ರ ದುಷ್ಟಶಕ್ತಿಗಳು ಇವೆ, ಸಾತ್ವಿಕ ಶಕ್ತಿಗಳು ಇವೆ. ಅದರಿಂದ ಇಲ್ಲೇನು ಅಂದರೆ ಅಸುರ ಶಕ್ತಿಗಳು ಇವನು ಸ್ವಯಂಭೂಮನು ಆ ಮನ್ವಂತರದ ವ್ಯವಸ್ಥೆಯನ್ನ ನೆರಪುಗೊಳಿಸಿ ಸೃಷ್ಟಿ ಮುಂದುವರಿಯಲಿಕ್ಕೆ ನೇಮಿಸಿದಂಥ ಅಧಿಕಾರಿ. ಅವನನ್ನು ಕೊಂದುಬಿಟ್ರೆ ಆಮೇಲೆ ಇಡೀ ಮನ್ವಂತರದ ಒಡೆತನ ತಮಗೆ ಬರುತ್ತೆ. ಆಮೇಲೆ ತಮಗೆ ಬೇಕಾದ ಹಾಗೆ ಈ ಭೂಮಿಯನ್ನು ನಾಶ ಮಾಡುವುದೋ ಏನು ಬೇಕೋ ಮಾಡ್ಬೋದು, ನಮಗೆ ಬೇಕಾದಂತೆ ಇದನ್ನು ಬಳಸಿಕೊಳ್ಳಬಹುದು ಅಂತ ಅನ್ನುವ ರೀತಿಯಿಂದ, ಒಂದು ರೀತಿಯಿಂದ. ಯಾಕೆಂದರೆ ಇವಾಗ ನಾವು ನಮ್ಮಲ್ಲಿ ಇಂಥ ಅಸುರ ಶಕ್ತಿಗಳಂದರೆ ಟೆರರಿಸಮ್, ತಾಲಿಬಾನಿಸಮ್ ಅಂತೆಲ್ಲ ಹೇಳ್ತಾರೆ. ಇವೆಲ್ಲ ಅಸುರ ಶಕ್ತಿಗಳು ಮಾಡೋದು. ತಮಗೆ ಬೇಕಾದ ಹಾಗೆ ಜಗತ್ತಿರಬೇಕು, ಅದನ್ನು ಯಾರು ವಿರೋಧ ಮಾಡ್ತಾರೆ ಅವ್ರನ್ನ ಡಿಸ್ಟ್ರಾಯ್ ಮಾಡಿ ನಾಶ ಮಾಡಿಬಿಡಬೇಕು ಅನ್ನುವಂಥ ಈ ಮನೋವೃತ್ತಿಯೇ ಇದು ಆಸುರ ಮನೋವೃತ್ತಿ. ದೃಷ್ಟ್ವಾ ಅಸುರಾಹ, ಅಸುರರೆಲ್ಲ ನೋಡಿದರು. ಈಗ ಇವನು ತಪಸ್ಸು ಮಾಡ್ತಾ ಕೂತಿದ್ದಾನೆ, ಮೆಡಿಟೇಷನ್, ಸಮಾಧಿ ಸ್ಥಿತಿಯಲ್ಲಿ ಇದ್ದಾನೆ. ಈಗ ಇವನನ್ನು ಹೊಡೆದು ಕೊಂದುಬಿಟ್ರೆ ಅವನಿಗೇನು ತಡೆಯೋರೇ ಇಲ್ಲ. ಯಾರು ಗಂಡ ಇಬ್ಬರೇ ಇರುವುದಿಲ್ಲ ಕಾಡಿನಲ್ಲಿ, ಇವನು ಎಚ್ಚರ ಇಲ್ಲ. ಈಗ ಹೋಗಿ ಹೊಡೆದು ಕೊಂದುಬಿಟ್ರೆ ಆರಾಮವಾಗಿ, ರೆಕಾರ್ಡು ಇಲ್ಲ, ನಾಳೆ ಕೇಸ್ ಮಾಡುವಾಗಿಲ್ಲ. ಆ ರೀತಿ ಇವನನ್ನು ಕೊಂದು ಬಿಟ್ರೆ ಮತ್ತೆ ಈ ಮನ್ವಂತರದ ಆಧಿಪತ್ಯ ನಮ್ಮ ಕೈಗೆ ಬರುತ್ತೆ. ನಾವು ಬೇಕಾದ ಹಾಗೆ ಸ್ವಚ್ಛಂದವಾಗಿ ಇದನ್ನು ಬದಲಿಸಿಕೊಳ್ಬಹುದು. ಅಂದರೆ ಅವರು ಬಂದಾಗ ಬರುತ್ತೇನೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಯಾರು ಬಲಿಷ್ಠರೋ ಅವ್ರು ಆಳ್ತಾರೆ, ಅವ್ರು ಹೇಳಿದ್ದೇ ಕಾನೂನು. ಹೀಗೆ ಮಾಡಬೇಕು ಅಂತ ಅಸುರರು. ಯಾಕೆಂದರೆ ಅವ್ರಿಗೊಂದು ವಿಶೇಷಣ ಕೊಡ್ತಾರೆ, ದೃಷ್ಟ್ವಾ ಅಸುರಾಹ ಯಾತುಧಾನಾಹ ಅಂತ. ಯಾತುಧಾನ ಅನ್ನೋ ಶಬ್ದ ಬಹಳ ಒಳ್ಳೆಯ ಶಬ್ದ. ಅದರ ಅರ್ಥ ಬಹಳ ಜನಕ್ಕೆ ಗೊತ್ತಿಲ್ಲ. ಯಾತು ಅನ್ನುವಂಥ ಶಬ್ದ ಉಂಟಲ್ವಾ, ಯಾತು ಅನ್ನೋದೇ ಕನ್ನಡದಲ್ಲಿ ಜಾದು ಅಂತ. ಯಾತು ಅಂದರೆ ಜಾದು ಅಂದರೆ ಕಣಕಟ್ಟು ವಿದ್ಯೆ, ಮಾಯಾವಿದ್ಯೆ. ಅದರ ನಿಧಾನ. ಯಾರು ಮಾಯಾವಿದ್ಯೆ ಮಾಡಿ, ನೇರ ವಿಧಾನ ಅಲ್ಲ, ಮಾಯೆಯಿಂದ ಕಪಟದಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡುವವರನ್ನು ಯಾತುಧಾನರು ಅಂತ. ಯಾತು ಅಂದರೆ ಜಾದು, ಜಾದು ಅಂದರೆ ಮಾಯಾವಿದ್ಯೆ, ಇಲ್ಲದೇ ಇದ್ದದ್ದನ್ನು ಇದ್ದ ಹಾಗೆ ತೋರಿಸುವುದು. ಅದನ್ನ ಯಾತುಧಾನರು ಅಂದರೆ ಮಾಯಾವಿದ್ಯಾಪಟುಗಳು ಅಂತ. ಹಾಗಾಗಿ ಇವರು ನೇರ ವಿಧಾನ ಅಲ್ಲ, ಯಾವ ಮಾಯೆಯಿಂದ ಏನೂ ಮಾಡಬಲ್ಲಂತಹ ಜನ ಇವರು. ಅವ್ರಿಗೆ ಯಾವ ಎಥಿಕ್ಸೂ ಇಲ್ಲ ಅಂತ ಈ ಜಾದೂಗಾರರಾಗಿರ್ತಕ್ಕಂಥ ಅಸುರರು. ದೃಷ್ಟ್ವಾ ಅಸುರಾಹ ಯಾತುಧಾನಾಹ ಏನು ಮಾಡಿದರು ಅಂದರೆ, ಅವರು ಅಸುರರು ಅಂದರೆ ಅವರು ನರಮಾಂಸ ಭಕ್ಷಕರು. ಅತ್ತುಮಭ್ಯದ್ರವನ್ನ ಕ್ಷುಧ, ಅವರು ಮೊದಲೇ ಹಸಿದಿದ್ದಾರೆ ಅಂತ ಅನ್ನೋದು ಒಂದು ಪಾಠ. ಅಥವಾ ಸಿಟ್ಟು ಅನ್ನೋದು ಮುಖ್ಯ ಇದೆ. ಯಾಕೆಂದರೆ ಹಸಿವಿನಿಂದ ಬಂದ ಸಿಟ್ಟಲ್ಲ, ಅವನನ್ನು ಮುಗಿಸಿಬಿಡ್ಬೇಕು ಅಂತ. ಅವನಿದ್ರೆ ನಮಗೆ ತೊಂದರೆ, ನಾವು ನಮ್ಮ ಕೈಗೆ ಅಧಿಕಾರ ಸಿಗಬೇಕಾದ್ರೆ ಅವನನ್ನು ಮುಗಿಸ್ಬಿಡ್ಬೇಕು ಅಂತ. ಅದು ಅವನ ಮೇಲೆ ಸಿಟ್ಟಿದೆ, ಸಮಯ ಕಾಯ್ತಾ ಇದ್ರು ಇವನನ್ನು ಮುಗಿಸ್ಬಿಡ್ಬೇಕು ಅಂತ. ಈಗ ಒಬ್ಬನೇ ಧ್ಯಾನಕ್ಕೆ ಕೂತಿದ್ದಾನೆ, ಅವನಿಗೆ ಎಚ್ಚರ ಇಲ್ಲ. ಈಗ ಹೊಯ್ದುಕೊಂಡು ಅವನನ್ನು ನಾವು ಅಟ್ಟು ಆಹಾರವಾಗಿ ಬಳಸಿಬಿಟ್ರೆ ಅಲ್ಲಿ ಮುಗಿದು ಸಮಸ್ಯೆ ಪರಿಹಾರ ಆಯಿತು ಅಂತ ಅವನನ್ನು ಕೊಲ್ಲಬೇಕು ಅಂತ ಅಸುರರ ಒಂದು ಪಡೆ ಬರ್ತಾ ಇದೆ ಅವನು ಇದ್ದಲ್ಲಿಗೆ. ಈಗ ಅವನಿಗೆ ಪಾಪ ತನ್ನನ್ನು ರಕ್ಷಿಸಿಕೊಳ್ಬೇಕು, ತನ್ನ ಅಪಾಯ ಇದೆ ಅನ್ನುವ ವಿಷಯವೇ ಗೊತ್ತಿಲ್ಲ, ನಿಸ್ಸಹಾಯ. ಆವಾಗ ಏನಾಯಿತು ಅಂದರೆ
ತಾನ್ ತಥಾ ಅವಸಿತಾನ್ ವೀಕ್ಷ್ಯ ಯಜ್ಞ ಸರ್ವಗತೋ ಹರಿಹಿ. ಆವಾಗ ಆಕೃತಿಯಲ್ಲಿ ಮಗನಾಗಿ ಸ್ವಯಂಭೂ ಮನುವಿನ ಮೊಮ್ಮಗನಾಗಿ ಅವತರಿಸಿದ ಭಗವಂತ ಯಜ್ಞ. ಅವನ ತಮಾಷೆ ಏನು ಅಂದರೆ ಆ ಮನ್ವಂತರದ ಇಂದ್ರ, ಅವನು ದೇವೇಂದ್ರ, ದೇವಲೋಕದ ಇಂದ್ರ ಪದವಿ ಯಜ್ಞದ ಕೈಯಲ್ಲಿತ್ತವ. ಇದರ ಬಗ್ಗೆ ಕೆಲವು ಜಿಜ್ಞಾಸೆಗಳು ಬರ್ತಾವೆ, ಅದು ಮತ್ತೆ ಹೇಳ್ತೇನೆ ನಾನು. ಅದೇನು ಒಂದೊಂದು ಮನ್ವಂತರದಲ್ಲಿ ಇಂದ್ರನಿಂದ ಶ್ರೇಷ್ಠರು ಇಂದ್ರನಿಂದ ಕನಿಷ್ಠರು ಆಗ್ತಾರೆ, ಆಗ ನಾವು ಯಾರಿಗೆ ಆಹುತಿ ಕೊಡಬೇಕು, ಇಂದ್ರಾಯ ಸ್ವಾಹ ಅಂತ ಅನ್ನುವ ಗೊಂದಲಗಳೆಲ್ಲ. ಅದಕ್ಕೆ ಮತ್ತೆ ನಾನು ಹೇಳ್ತೇನೆ, ಯಜ್ಞ ಆ ಮನ್ವಂತರದ ಇಂದ್ರ. ಪ್ರತಿ ಮನ್ವಂತರದಲ್ಲಿ ಒಬ್ಬ ಇಂದ್ರ, ಒಬ್ಬ ಉಪೇಂದ್ರ ಇರ್ತಾನೆ. ಉಪೇಂದ್ರ ವಿಷ್ಣುವೇ, ಇಂದ್ರ ಯಾರು ಅಲ್ಲ. ಇಂದ್ರನಿಗೆ ಸಹಾಯಕನಾಗಿ ಒಬ್ಬ ಉಪೇಂದ್ರ, ಭಗವಂತನ ಒಂದು ಅವತಾರ ಇರುತ್ತೆ. ಸ್ವಯಂಭವ ಮನ್ವಂತರದಲ್ಲಿ ಬಹಳ ತಮಾಷೆ ಅಂದರೆ ಸ್ವಯಂಭವ ಮನ್ವಂತರದ ಉಪೇಂದ್ರ ರೂಪ ಯಾವುದು ಅಂತ ಎಲ್ಲಿಯೂ ಹೇಳಿಲ್ಲ, ಭಾಗವತದಲ್ಲಿ ಎಲ್ಲಿಯೂ ಹೇಳಿಲ್ಲ, ಎಲ್ಲವೂ ಹೇಳಿಲ್ಲ. ಆದರೆ ಒಂದು ಕಡೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತತ್ರ ಉಪೇಂದ್ರೇನ ಹರಿಣ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನರ ನಾರಾಯಣ ಹರಿ ಕೃಷ್ಣ, ಈ 4 ರೂಪಗಳಲ್ಲಿ ಹರಿ ಯಾಕೆ ಅಂತ ನಮಗೆ ಕೃತ್ಯ ಗೊತ್ತಿಲ್ಲ. ಹರಿ ಉಪೇಂದ್ರ, ಸ್ವಯಂಭವ ಅನ್ನುವಂಥದ್ದು ಉಪೇಂದ್ರ. ನರನಾರಾಯಣ ಹರಿಕೃಷ್ಣ ಅಂತ 4 ರೂಪಗಳಲ್ಲಿ ಹರಿ ಎನ್ನುವಂತಹ ಭಗವಂತನ ರೂಪ ಅದು ಸ್ವಯಂಭವ ಅನ್ನುವಂಥದ್ದು ಉಪೇಂದ್ರ. ಹೀಗೆ 2 ಉಪೇಂದ್ರನೂ ಭಗವಂತನೇ, ಇಂದ್ರನೂ ಭಗವಂತನೇ. ಯಾವಂತ ಯಜ್ಞ ನಾಮಕನಾದ ಭಗವಂತನೇ ಇಂದ್ರ. ಹಾಗಾಗಿ ಈಗ ಸ್ವಯಂಭವ ಮನವನ್ನು ರಕ್ಷಣೆ ಮಾಡೋ ಹೊಣೆ ಯಾರಿಗೆ ಬಂತು? ಇಂದ್ರನಾಗಿ ಭಗವಂತನಿಗೆ ಬಂದನು. ಒಂದು ಕಡೆ ಮೊಮ್ಮಗ ಯಜ್ಞ, ಇನ್ನೊಂದು ಕಡೆ ಇಂದ್ರನಾಗಿ ಲೋಕ ರಕ್ಷಣೆ ಮಾಡತಕ್ಕ, ಲೋಕಕ್ಕೆ ಕಂಟಕ ಆದಾಗ ಲೋಕ ರಕ್ಷಣೆ 3 ಲೋಕಗಳ ಒಡೆತನ ಇಂದ್ರನಿಗಿದೆ. ಹಾಗಾಗಿ ಇಂದ್ರನಾಗಿ ಮತ್ತು ಸ್ವಯಂಭವನ ಮೊಮ್ಮಗನಾಗಿ ಇವನು ತಪಸ್ಸು ಮಾಡ್ತಾ, ತಪಸ್ಸು ತನ್ನನ್ನು ಕುರಿತು ಮಾಡ್ತಾ ಇದ್ದಾನೆ. ತನ್ನನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಕ್ಕ ಭಕ್ತರ ರಕ್ಷಣೆಗಾಗಿ ತಾನು ಹೋಗಲೇಬೇಕು. ಆಗ ಇಂದ್ರನಾಗಿದ್ದ ಭಗವಂತ ಅಲ್ಲಿ ಕಾಣಿಸಿಕೊಂಡ. ಅವನ ತಪಸ್ಸಿನ ಫಲವಾಗಿ ಯಜ್ಞನಾಮಕ ಭಗವಂತ ಕಾಣಿಸಿಕೊಂಡ. ತಾನು ತಥಾ ಅವಸಿತಾನ್ನು ವೀಕ್ಷ್ಯ, ಅಸುರರು ಈತನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡುವುದನ್ನು ಗಮನಿಸಿ, ಯಾರು ಯಜ್ಞ ಅಂದ್ರೆ ಇಂದ್ರನಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಯಜ್ಞ ಅಂದ್ರೆ ಬರೀ ಇಂದ್ರ ಅಲ್ಲಪ್ಪ, ಯಜ್ಞ ಸರ್ವಗತೋ ಹರಿಹಿ. ಯಾರು ಆ ಉಪೇಂದ್ರನೋ ಆ ಹರಿಯೂ ಅವನೇ, ಅವನೇ ಯಜ್ಞ, ಅವನೇ ಹರಿ ಉಪೇಂದ್ರ, ಅವನು ಸರ್ವಗತನಾದಂತಹ ಭಗವಂತ. ಅದರಿಂದ ಅವನಿಗೆ ಸರ್ವಗತನಾದವನಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಎಲ್ಲಿ ಏನ್ ಮಾಡಿದ್ರು ಗೊತ್ತಾಗಲೇಬೇಕಲ್ಲ. ಸರ್ವಗತ ಅಂತಂದ್ರೆ ಸರ್ವತ್ರ ಗಚ್ಚತಿ, ಸರ್ವಂ ಅವಗಚ್ಚತಿ. ಎಲ್ಲವನ್ನೂ ಎಲ್ಲೆಡೆಯೂ ಇರುವವನು, ಎಲ್ಲವನ್ನೂ ಬಲ್ಲವನಿಗೆ ಸರ್ವಗತ ಅಂತ ಹೇಳ್ತಾರೆ. ಆಮ್ನಿಷಿಯಂಟ್ ಅಂಡ್ ಆಮ್ನಿಪ್ರೆಸೆಂಟ್. ಅಂದ್ರೆ ಸರ್ವಗತಃ ಹರಿ ಅವನು ಅಲ್ಲಿ ಕಾಣಿಸಿಕೊಂಡ. ಅವನಿಗೆ ಅಸುರರು ಇವನು ತಿಂಡಿಗೆ ಬಂದಿದ್ದಾರೆ ಅಂತ ಗೊತ್ತಿದೆ, ತನಗೋಸ್ಕರ ತಪಸ್ಸು ಮಾಡಿ ಧ್ಯಾನದಲ್ಲಿ ತನ್ನನ್ನು ಧ್ಯಾನ ಮಾಡ್ತಾ ಇದ್ದಾನೆ ಸ್ವಯಂಭವನು ಅಂತ ಗೊತ್ತಿದೆ, ಎಲ್ಲವೂ ತಿಳಿದಿದೆ. ಅಲ್ಲಿ ಕಾಣಿಸಿಕೊಂಡ. ಏನು ಮಾಡಿದ? ಬರೇ ಯಜ್ಞನಾಮಕ ಭಗವಂತ ಬರಲಿಲ್ಲ. ಯಾಮೈ ಪರಿವೃತೋ ದೇವೈ, ಪ್ರತಿಯೊಂದು ಮನ್ವಂತರದಲ್ಲೂ ಇಂದ್ರನ ಪರಿವಾರ ದೇವತೆಗಳು ಅಂತ ಹೇಳ್ತಾರೆ. ಈಗ ನೋಡಿ, ಇಲ್ಲಿ ಇಂದ್ರನ ಪರಿವಾರದಲ್ಲಿ ಈ ಮನ್ವಂತರದಲ್ಲಿ ಆದಿತ್ಯ ಮಕ್ಕಳು 12 ಜನ ಅದರಲ್ಲಿ ಇಂದ್ರ ಒಂದು ಉಪೇಂದ್ರನಾದ ವಾಮನ, ಅವರ ಪರಿವಾರ ದೇವತೆಗಳಿರ್ತಾರೆ. ಇಲ್ಲಿ ಆದಿತ್ಯರು. ಆ ಮನ್ವಂತರದ ಪರಿವಾರ ದೇವತೆಗಳಿಗೆ ಯಾಮರು ಅಂತ ಹೆಸರು. ಯಾಮೈಹಿ ಪರಿವೃತೋ ದೇವೈಹಿ. ಏನು ಮಾಡಿದ? ದೇವತೆಗಳ ಜೊತೆಗೆ ಬಂದು, ಯಾಕಂದ್ರೆ ಇಲ್ಲಿ ಅಸುರನ ದೊಡ್ಡ ಪಡೆ ಬಂದಿದೆ, ಅದಕ್ಕೆ ಅವರಿಗೆ ಪ್ರತಿಯಾಗಿ ಹೋರಾಡಲಿಕ್ಕೆ ದೇವತೆಗಳ ಪಡೆಯನ್ನೇ ಕರ್ಕೊಂಡು ಬಂದ ಭಗವಂತ. ದೇವತೆಗಳ ಜೊತೆಗೆ ಬಂದು ದೇವೇಂದ್ರನಾದ ಯಜ್ಞನಾಮಕ ಭಗವಂತ ಹತ್ವಾ ಅಶಾಸತ್ ತ್ರಿವಿಷ್ಟಪ, ಅವರನ್ನ ಸಂಹಾರ ಮಾಡಿದ, ಅಸುರರನ್ನು ಸಂಹಾರ ಮಾಡಿದ. ಇದು ಯಜ್ಞನಾಮಕ ಭಗವಂತನ ಒಂದು ಲೀಲಾ ವಿಶೇಷ. ಹಿಂದೆ ಹೇಳುತ್ತೆ, ಭಗವಂತ ಸ್ವಯಂಭವ ಮನವಿಗೋಸ್ಕರ ಆ ಅಸುರರನ್ನು ಸಂಹಾರ ಮಾಡಿದ. ಸಂಹಾರ ಮಾಡಿ ತ್ರಿವಿಷ್ಟಪಂ ಅಶಾಸತ್, ಇದು ಇಂದ್ರ ಅಂತ ಸೂಚನೆ, ದೇವಲೋಕವನ್ನು ರಕ್ಷಣೆ ಮಾಡಿದ ಅಂತ. ಯಾಕೆಂದ್ರೆ ಅವನು ಸ್ವಯಂಭವವನ್ನು ತಪಸ್ಸು ಮಾಡಿದ್ದು ದೇವಲೋಕದ ಭೂಮಿಯಲ್ಲಿ ಅಲ್ಲ, ದೇವಲೋಕದಲ್ಲಿ. ಇದು ನಡೆದಂತಹ ಘಟನೆ ದೇವಲೋಕದಲ್ಲಿ. ಅದರಿಂದ ದೇವಲೋಕಕ್ಕೆ ಬಂದ ಆಪತ್ತು ಮುಖ್ಯ. ಅಲ್ಲಿಂದ ದೇವಲೋಕಕ್ಕೆ ಆಪತ್ತು ಬಂದರೆ ಭೂಲೋಕಕ್ಕೆ ಆಟೋಮ್ಯಾಟಿಕಲಿ ಬರುತ್ತೆ. ಆಮೇಲೆ ಒಬ್ಬರಿಗೆ ಕುಸಿದರೆ ಕೆಳಗಿನ ಕೋಣೆ ಹಾಗೆ ಗಟ್ಟಿ ಇರುತ್ತೆ. ಹಾಗೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಕುಸಿದರೆ ಗ್ರೌಂಡ್ ಫ್ಲೋರ್ ತನ್ನಷ್ಟಕ್ಕೆ. ಹಾಗೆ ದೇವಲೋಕ ಅಂದರೆ ಅದು ಉಪ್ಪರಿಗೆ ಇದ್ದ ಹಾಗೆ. ಈ ಕೆಳಗಿರ್ತಕ್ಕಂಥ ತ್ರಿವಿಷ್ಟಪಂ ಅಶಾಸತ್, ಸ್ವರ್ಗವನ್ನ ರಕ್ಷಣೆ ಮಾಡಿದ. ಸ್ವರ್ಗ ಅಂದ್ರೆ 3 ಲೋಕವನ್ನು, ಅದಕ್ಕೆ ತ್ರಿವಿಷ್ಟಪ 3 ಲೋಕ, ಮೂಲತಃ ತ್ರಿವಿಷ್ಟವಾದ 3 ಲೋಕಗಳನ್ನು ರಕ್ಷಣೆ ಮಾಡಿದ. ಅಶಾಸತ್
ಪಾಣಿನಿ ಪ್ರಕಾರ ಒಳ್ಳೊಳ್ಳೆ ಶಬ್ದಕ್ಕೆ ಯಾವುದೂ ಆಗುತ್ತೆ, ಅಶಾಸತಂತ್ರ ರೂಪ ಆಗುವುದಿಲ್ಲ ಪಾಣಿನಿ ಪ್ರಕಾರ. ಅದು ಶಾಸ್ತಿ ಶಾಸತಃ ಅಂತ ರೂಪದಲ್ಲಿ ಶಾಸ್ತಿ ಅಶಾತ್ ಅಂತಾಗುತ್ತೆ, ಅಥವಾ ಅಶಿಷತ್ ಅಂತಾಗುತ್ತೆ. ಲಂಗಿನಲ್ಲಿ ಅಶಾತ್ ಅಂತಾಗುತ್ತೆ. ಇದು ಆಗಬೇಕಾಗಿದ್ದರೆ ಶಾಸತಿ ಶಾಸತ ಭುವಾದಿಯಲ್ಲಿ ಶಾಸಧಾತುವನ್ನು ಪಠಿಸಬೇಕು. ಶಾಸತಿ ಶಾಸತಃ ಶಾಸಂತಿ ಹೀಗೆ ಹೇಳಿದರೆ ನಿಮಗೆ ಸಂಸ್ಕೃತ ಗೊತ್ತಿಲ್ಲ ಅಂತ ವ್ಯಾಕರಣ ಹೋಗ್ತದೆ. ಆದರೆ ಮಹಾಸಂಸ್ಕೃತ ಗೊತ್ತಿದ್ದವರು ಇದು ಕರೆಕ್ಟ್. ಶಾಸತಿ ಶಾಸತಃ ಶಾಸಂತಿ. ಅಂದರೆ ನೀವು ಪಾಣಿನಿಯ ವ್ಯಾಕರಣ ಓದಿದರೆ ಶಾಸ್ತಿ ಶಾಸ್ತಃ ಶಾಸತಿ, ಶಾಸತಿಯಿಂದ ಬಹುವಚನ ಮಾತ್ರ. ಆಚಾರ್ಯರು ಒಂದು ಕಡೆ ಪ್ರಯೋಗ ಮಾಡ್ತಾರೆ, ಏನು ಅಂದರೆ ಶಾಸತು ಅಂತ ಏಕವಚನದಲ್ಲಿ, ಶಾಸ್ತು ಶಾಸತು ಅಂತ ಬಹುವಚನ ಆಗುತ್ತೆ ಪಾಣಿನಿ ಪ್ರಕಾರ. ಶಾಸ್ತಿ ಬಹುವಚನ ಶಾಸತು. ಆಚಾರ್ಯರು ಏಕವಚನದಲ್ಲಿ ಶಾಸತು ಅಂತ ಪ್ರಯೋಗ ಮಾಡಿದ್ದಾರೆ, ಭಾಗವತದಲ್ಲಿ ಅಶಾಸತು ಅಂತ ಏಕವಚನ ಪ್ರಯೋಗ ಮಾಡಿದ್ದಾರೆ. ಅರ್ಥಾತ್ ಇದು ಭುವಾದಿ ಧಾತು ಒಂದಿತ್ತು ಹಿಂದೆ, ಇದನ್ನು ಇವರು ಬಿಟ್ಟುಬಿಟ್ಟಿದ್ದಾರೆ. ಈಗ ಭುವಾದಿ ಧಾತು ಬಿಟ್ಟದ್ರಿಂದ ಅದು ಈ ರೂಪ ಆಗ್ತದೆ. ಭುವಾದಿ ಅಂದರೆ ಶಾಸತಿ ಶಾಸತಃ ಶಾಸಂತಿ, ಶಾಸಸಿ ಶಾಸತಃ ಶಾಸಥ. ಇದು ನಿರ್ವಿವಾದವಾಗಿ ಭುವಾದಿಯಲ್ಲಿ ಇದನ್ನು ಪಠಿಸಬೇಕು. ಇದನ್ನು ಪಠಿಸದೇ ಇದ್ದದ್ದು ವ್ಯಾಕರಣದ ತಪ್ಪು ಹೊರತು ಪ್ರಯೋಗ ಮಾಡಿದಂತಹ ವ್ಯಾಸರ ತಪ್ಪು. ಬಿಟ್ಟುಬಿಟ್ಟಿದ್ದಾರೆ, ಎಷ್ಟೋ ಶಬ್ದಗಳನ್ನು ಹಿಂಗೆ ಕೈ ಬಿಟ್ಟುಬಿಟ್ಟಿದ್ದಾರೆ ವ್ಯಾಕರಣ. ಆಯಿತು, ಇದು ದೇವಲೋಕದಲ್ಲಿ ನಡೆದದ್ದು ಅನ್ನೋದಕ್ಕೆ ನಿಮಗೆ ಅಲ್ಲಿ ಏನು ಅಂದರೆ ನೋಡಿ, ಮುಂದಿನ ಮಂತ್ರ ಇಲ್ಲಿಲ್ಲ. ಮಂತ್ರ ಆತ್ಮಾವಾಸ್ಯವಿದಂ ಸರ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜಿತ ಮಾನಂತರ ಕಸ್ಯ ಸಿದ್ಧನಂ. ಆಮೇಲೆ ಮುಂದೆ ಅವನು ಯೋಚನೆ ಮಾಡೋದೇನು? ಕುರ್ವನ್ನೇವ ಇಹ ಕರ್ಮಾಣಿ, ಕುರ್ವನ್ನೇವ ಇಹ ಕರ್ಮಾಣಿ ಅಂತ. ಇದಕ್ಕೆ ಇಹ ಅನ್ನೋದಕ್ಕೆ ಏನರ್ಥ? ಇಹ ಅನ್ನೋದಕ್ಕೆ ಒಂದು ಖಚಿತವಾದ ಅರ್ಥ ಇಲ್ಲ. ನಾನು ಈಗ ಇಹ ಅಂತ ಹೇಳಿದ್ರೆ ಭಾಗವತ ಆಶ್ರಮದಲ್ಲಿ ಅಂತ ಅರ್ಥ ಅಲ್ವಾ? ಅದೇ ನಾನು ಇಲ್ಲಿಂದ ಹೋಗಿ ಎಲ್ಲೋ ಜಯನಗರದಲ್ಲಿ ನಿಂತು ಇಹ ಅಂತ ಹೇಳಿ ಜಯನಗರದಲ್ಲಿ ಅಂತ ಅರ್ಥ. ಸೊ ಇಹ ಅನ್ನೋದಕ್ಕೆ ಅದು ಸಾಪೇಕ್ಷವಾದ ಶಬ್ದ. ನಾವು ಎಲ್ಲಿದ್ದೇವೋ ಅಲ್ಲಿ ಅಂತ ಅರ್ಥ. ಇಹ ಅಂದರೆ ಇಲ್ಲಿದ್ರೆ ಎಲ್ಲಿಯೂ ಆಗ್ಬೋದು. ಅದನ್ನ ನೇಹ ನಾನಾಸ್ತಿ ಕಿಂಚನ, ಇಲ್ಲಿದ್ರೆ ಭಗವಂತರ ಅವರು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳಿದ ಮಂತ್ರ. ಅಲ್ಲಿ ಇಹ ಅಂದರೆ ಭೂಮಿಯಲ್ಲಿ, ಕಿಂಚನ ನಾನ ಭಿನ್ನವಾದಿಲ್ಲ, ಭಗವಂತನಲ್ಲಿ ಭಿನ್ನವಾದದ್ದಿಲ್ಲ. ಅದನ್ನ ಅದನ್ನ ಹೇಳಿದವರ ಇಹ ಯಾವುದನ್ನು ನಾವು ನೋಡ್ಬೇಕು, ನಮ್ಮ ಇಹ ಅಲ್ಲ, ಹೇಳಿದವರ ಇಹ. ಇದನ್ನ ಸ್ವಯಂಭೂಮನು ಸ್ವರ್ಗಲೋಕದಲ್ಲಿ ಹೇಳಿದ. ಆದ್ರಿಂದಲೇ ಇಹ ಅಂದರೆ ಕೆಲವರು ಮನುಷ್ಯ ಜನ್ಮನೆ ಅಂತ ಅರ್ಥ ಬರೀತಾರೆ, ಇಹ ಅಂದರೆ ಭೂಲೋಕೆ ಅಂತ ಅರ್ಥ ಬರೀತಾರೆ. ಇಹ ಅಂದರೆ ಭೂಮಿ. ಅದನ್ನ ನೋಡಿ, ಮನುಷ್ಯ ಜನ್ಮ, ಅವನು ಮನುಷ್ಯನೂ ಅಲ್ಲ ಸ್ವಯಂಭೂಮನು, ಅವನು ಭೂಮಿಯಲ್ಲಿ ತಪಸ್ಸು ಮಾಡಿದ್ರು ಅಲ್ಲ. ಅದನ್ನು ಅವನಿಗೆ ಇಹ ಅಂತ ಹೇಳಿದಾಗ ಆ ಅರ್ಥ ಹೇಳಿದರೆ ಅದು ನಮ್ಮ ಅರ್ಥ ಆಯ್ತು ಹೊರತು ಮಂತ್ರದ ಅರ್ಥ ಆಗೋಲ್ಲ. ಅವನು ಹೇಳಿದ ದೇವಲೋಕದಲ್ಲಿ ಕೂತು. ಅದರಿಂದ ಇಹ ಅಂದರೆ ಮನುಷ್ಯ ಜನ್ಮನೇ ಅಲ್ಲ, ಅವನು ಮನುಷ್ಯನೂ ಅಲ್ಲ. ಇಹ ಅಂದ್ರೆ ಭೂಮೋ. ನಾನು ಹೇಳೋದು ಇಹ ಅಂದ್ರೆ ಭೂಮೋ ಅಂತ ಹೇಳಿ ಮತ್ತೆ ಆಕಾಶದಲ್ಲಿ ತಪಸ್ಸು ಮಾಡ್ತಾರೆ ಯಾರಾದ್ರು. ಇಹ ಮನುಷ್ಯ ಜನ್ಮನಿ, ಮನುಷ್ಯ ಜನ್ಮನಿ ಕಥೆಗಳು ತಪಸ್ಸು ಮಾಡ್ತಾವ. ಅದರಲ್ಲಿ ಯಾಕೆ ಹೇಳಬೇಕು? ಅಲ್ಲ, ಅಲ್ಲಿ ಇಹ ಅಂದ್ರೆ ಅದಲ್ಲ. ಆತ್ಮಾವಾಸ್ಯಂ ಸರ್ವಂ ಇಹ. ಇಹ ಆತ್ಮನಿಂದ ಅರ್ಥ, ಪರಮಾತ್ಮನಲ್ಲಿ ಅರ್ಪಣ ಬುದ್ಧಿಯಿಂದ ಮಾಡುವಂತ ಅರ್ಥ. ಅದು ಸ್ಥಳವಾಚಕ ಅಲ್ಲ. ಯಾಕೆ ಹೇಳಿದೆ ಅಂದ್ರೆ ಅದು ಭೂಮಿಯಲ್ಲಿ ನಡೆದ ಘಟನೆ ಅಲ್ಲ. ಅಸುರರು ಬಂದು ಆಯ್ತು, ಯಜ್ಞನಾಮಕ ಭಗವಂತ ಅವರನ್ನು ಸಂಹಾರ ಮಾಡಿ ಭೂಮಿಯನ್ನು ರಕ್ಷಣೆ ಮಾಡಿದ, ಸ್ವರ್ಗವನ್ನು ಭೂರ್ಭು ಅಸ್ವಹ 3 ಲೋಕಗಳನ್ನು ರಕ್ಷಣೆ ಮಾಡಿದ. ಇದು ಇಷ್ಟು ಸ್ವಯಂಭೂ ಮನ್ವಂತರದಲ್ಲಿ ನಡೆದಂತಹ ಒಂದು ವಿಶಿಷ್ಟ ಘಟನೆ. ಮನ್ವಂತರದ ಅದರ ನಂತರ ಸ್ವಯಂಭೂ ಮನ್ವಂತರ ಮುಗಿತು. ಅದ್ರ ಮುಂದೆ ಹೋಗ್ತದೆ. ಮುಂದಿನ ಮನ್ವಂತರ ನಾವು ಈಗ ಇರುವಂತಹದ್ದು 7ನೇ ಮನ್ವಂತರ, ವೈವಸ್ವತ ಮನ್ವಂತರ ಅನ್ನೋದು 7ನೇ. ಇದರ ಮೊದಲು 6 ಮನ್ವಂತರಗಳಾಗಿ ಇಷ್ಟು ಕಥೆ ಮುಗಿದು ನಾವು ವೈವಸ್ವತ ಮನ್ವಂತರಕ್ಕೆ ಬರಬೇಕು. ಅದು ಅಲ್ಲಿ ನಮ್ಮನ್ನು ವೈವಸ್ವತ ಮನ್ವಂತರ ತಂದು ಬಿಡ್ತಾರೆ ಈ ಸ್ಕಂಧದಲ್ಲಿ. ಮೊದಲನೆಯದು ಸ್ವಯಂಭವ ಮನ್ವಂತರ. ಒಂದು ಮನ್ವಂತರ ಅದು ಸುಮಾರು 30 ಕೋಟಿ ಚಿಲ್ಲರೆ ವರ್ಷಗಳು. ಅದು ಅಷ್ಟು ಸುಮಾರು ರಫ್ಲಿ 30 ಕೋಟಿ ಅಂತ ಕೊಡಿ ಸಾಕು. ಅದು ಸ್ವಯಂಭವ ಮನ್ವಂತರ ಮುಗಿದ ಮೇಲೆ ಸ್ವಾರೋಚಿಷ ಮನ್ವಂತರ ಅಂತ 2ನೇ ಮನ್ವಂತರ. ಸ್ವಾರೋಚಿಷೋ ದ್ವಿತೀಯಸ್ತು 2ನೇ ಮನ್ವಂತರ ಸ್ವಾರೋಚಿಷ ಮನ್ವಂತರ. ಈ ಸ್ವಾರೋಚಿಷ ಮನ್ವಂತರದ ವಿಶೇಷ ಏನು ಸ್ವಲ್ಪ ದೂರ ಕೊಡ್ತಾರೆ. ಅಲ್ಲಿ ಏನು ಅಂದರೆ ಅಲ್ಲಿ ಇಂದ್ರ ಯಾರು, ಉಪೇಂದ್ರ ಯಾರು ಅಷ್ಟೇ ವಿಷಯಗಳು. ಮನು ಯಾರು ಎಷ್ಟು ಮಾತೇ ಇಲ್ಲಿ ಸ್ಪಷ್ಟವಾಗಿ ಹೇಳೋದು. ಮತ್ತೆ ಆಯಾ ಮನ್ವಂತರದ ಸಪ್ತರ್ಷಿಗಳು, ದೇವತೆ, ಇಷ್ಟನ್ನು ಹೇಳ್ಕೊಂಡು ಹೋಗ್ತಾರೆ. 2ನೇ ಮನ್ವಂತರ ಸ್ವಾರೋಚಿಷ ಮನ್ವಂತರ. ಈ ಮನುವಿನ ಬಗೆಗೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಕಥೆಗಳಿವೆ. ತುಂಬ ವಿಚಿತ್ರವಾದ ಕಥೆಗಳೆಲ್ಲ ಇದೆ. ಅದನ್ನು ನಿಷ್ಕೃಷ್ಟವಾಗಿ ನಿರ್ಣಯ ಮಾಡತಕ್ಕಂಥ ಮಾತಿರುವುದು ಭಾಗವತದಲ್ಲಿ. ಈ ಸ್ವಾರೋಚಿಷ, ಈಗ ನಮಗೆ ಸ್ವಯಂಭೂಮನು ಗೊತ್ತಾಯ್ತು. ಸ್ವಯಂಭೂಮನು ಸ್ವಯಂಭೂಮನ ಮಗ.
ಬ್ರಹ್ಮಪುತ್ರನೇ ಅವನು. ಇವನು ಯಾರ ಮಗ? ಸ್ವಾರೋಚಿಷ. ಅಂದರೆ ಬೇರೆ ಬೇರೆ ಪುರಾಣಗಳು ಬೇರೆ ಬೇರೆ ಥರ ಇದೆ. ಸ್ವಾರೋಚಿಷೋ ದ್ವಿತೀಯಸ್ತು ಮನುವು ಅಗ್ನೇಯ ಸುಧೋಭವತು. ಸ್ವರೋಚಿ ಅಂದರೆ ತಾನಾಗಿ ಬೆಳಗುವ ಅಂದರೆ ಅಗ್ನಿ. ಅವನು ಬೆಳಕು ಕೊಡುವ ಅವನ, ಅದನ್ನು ಸ್ವರೋಚಿ ಅಂತಂದ್ರೆ ಅಗ್ನಿ. ಸ್ವರೋಚಿಯ ಮಗ ಸ್ವಾರೋಚಿಷ ಅಂದ್ರೆ ಅಗ್ನಿಪುತ್ರ ಅಂತ. ಸೊ ಎರಡನೇ ಮನ್ವಂತರದ ಸ್ವಾರೋಚಿಷಮನು ಅಗ್ನಿಪುತ್ರ, ಅಗ್ನಿಯಿಂದ ಹುಟ್ಟಿದವನು. ಅವನು ಎರಡನೇ ಮನ್ವಂತರದ ಅಧಿಪತಿಯಾದ. ಅವಾಗ ಇಂದ್ರ ಯಾರು ನೋಡಿ, ಮೊದಲನೇ ಮನ್ವಂತರದಲ್ಲಿ ಸ್ವತಃ ಭಗವಂತನೇ ಯಜ್ಞನಾಮಕನಾಗಿ ಇಂದ್ರನಾದ. ಎರಡನೇ ಮನ್ವಂತರದ ಇಂದ್ರ ಯಾರು ಅಂದರೆ ಅವಾಗ ಅವ್ರು ಹೇಳ್ತಾರೆ ತತ್ರೇಂದ್ರಸ್ತು ರೋಚನಸ್ತು